ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ಬ್ರೋ. ಟಾಪ್ 200 ಕ್ವೆಶನ್ಸ್ ಅಲ್ಲಿ ಇದು ಮೂರನೇ ಪಾರ್ಟ್, ಥರ್ಡ್ ಪಾರ್ಟ್. ಓಕೆ, ಲೆಟ್ ಸ್ಟಾರ್ಟ್ ವಿತ್ ಅವರ್ ಕ್ವೆಶನ್ ನಂಬರ್ 31 ಆಫ್ ಟುಡೇ. ಓಕೆ, ಏನಿದೆ ನೋಡ್ರಿ, ರಾಂಬಸ್ ಮೇಲೆ. ರಾಂಬಸ್ ಅಂದ್ರೆ ಏನ್ರಿ? ಚತುರ್ಭುಜ. ಯಾವ್ರಿ? ಸಮಚತುರ್ಭುಜ. ಏನಿದೆ? ಡಯಾಗೋನಲ್ ಆಫ್ ಅ ರಾಂಬಸ್ ಇಸ್ 4 and 6 meter. What is the area of the rhombus? ಆ ವಿಸ್ತೀರ್ಣ ಎಷ್ಟಿದೆ? ಆ ಸಮಚತುರ್ಭುಜದ ಕರ್ಣ ಕೊಟ್ಟಾರ 4 ಮತ್ತು 6. ವಿಸ್ತೀರ್ಣ ಎಷ್ಟಿದೆ? ಮೈ ಡಿಯರ್ ಫ್ರೆಂಡ್ಸ್, ವಿಸ್ತೀರ್ಣ ಅಂದ್ರೆ ಏನ್ ಮಾಡ್ಬೇಕು ನೋಡ್ರಿ, 4 ಮತ್ತು 6 ಈ ಎರಡು ಇಂಟು ಮಾಡ್ರಿ. ಏನ್ರಿ ಸರ್? ಇಂಟು ಮಾಡ್ರಿ. 4 into 6 ಮತ್ತು ಹಾಫ್ ಮಾಡ್ರಿ. ಏನ್ರಿ ಸರ್? ಡಿವೈಡೆಡ್ ಬೈ 2 ಮಾಡ್ರಿ. 4 6 24, 24 ಹಾಫ್ ಎಷ್ಟಾಗುತ್ತೆ? 12. ನಮ್ದು ಏರಿಯಾ ಎಷ್ಟಿದೆ? 12 meters. ಈಗ ಫಾರ್ಮುಲಾ ಏನಿತ್ತು? ವಾಟ್ ಈಸ್ ದ ಮೈ ಡಿಯರ್ ಫ್ರೆಂಡ್ಸ್ ಫಾರ್ಮುಲಾ? ಫಾರ್ಮುಲಾ ಫಾರ್ ದಿಸ್ ನಿಮ್ಗೂ ಗೊತ್ತಿರಬೇಕು. ಯು ಶುಡ್ ರಿಮೆಂಬರ್ ದಿ ಫಾರ್ಮುಲಾ. ಫಾರ್ಮುಲಾ ಏನಿದೆ? ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು D1 ಇಂಟು D2. ಇದು ಫಾರ್ಮುಲಾ. ದಿಸ್ ಫಾರ್ಮುಲಾ ಯು ಶುಡ್ ರಿಮೆಂಬರ್ ಮೈ ಡಿಯರ್ ಫ್ರೆಂಡ್ಸ್. ಇದೇ ಫಾರ್ಮುಲಾ ನಿಮ್ಗೂ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಫಾರ್ಮುಲಾ. ಓಕೆ, ಅಂಡ್ ಎಸ್, ಸೇಮ್ ಕ್ವಶನ್ಸ್ NTPC ದಲ್ಲಿ ಕೇಳ್ತಾರೆ ನಿಮ್ಗೂ. RRB, NTPC, RRB Group D, they will ask definitely these all questions. So remember this. So this is diagonal of this. Next question ನೋಡ್ರಿ, RRB NTPC exam 2021. Yes, ನಿಮ್ದು ಎಕ್ಸಾಮ್ GD ದಲ್ಲಿ ಕೇಳೋದ ಈ ಟೈಮ್ ಬರೋದ ಚಾನ್ಸಸ್ ಐತಿ 100%. ನೋಡ್ರಿ ಏನಿದೆ, ಬಟ್ ಸ್ವಲ್ಪ ಚೇಂಜ್ ಇದೆ. ನೋಡ್ರಿ ಓದ್ರಿ ಕ್ವಶನ್. Find area of a rhombus whose side is 10 centimeter and longest diagonal is 16 centimeter. ಈಗ I will explain you this. ನೋಡ್ರಿ, this is nothing but one rhombus ಇದೆ. This is one rhombus. Last formula, last question, what I told you my dear friends, area ಅಂದ್ರೆ half into D1 into D2 ಅಂದ್ರೆ ಎರಡು ಡಯಾಗೋನಲ್ಸ್ ಇಂಟು ಮಾಡಬೇಕು. ಎರಡು ಕರ್ಣ ನಾವು ಏನ್ ಮಾಡ್ಬೇಕು? ವಿಕರ್ಣ ಇಂಟು ಮಾಡಬೇಕು. ಬಟ್ ಈ ಪ್ರಶ್ನೆಯಲ್ಲಿ ಏನಿದೆ? ಒಂದು ಬಾಹು ಕೊಟ್ಟಾರ. ಬಾಹು ಅಂದ್ರೆ ಸೈಡ್. ಸರ್ ಇದು 10 ಸೆಂಟಿಮೀಟರ್ ಇದೆ. ಓಕೆ, ಮತ್ತು ದೊಡ್ಡ ಕರ್ಣ ಎಷ್ಟಿದೆ? 16 ಸೆಂಟಿಮೀಟರ್. ಈ ಕರ್ಣ ಕೊಟ್ಟಾರ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿ ಮಟ್ಟ ಎಷ್ಟಿದೆ? ಇದು 16 ಸೆಂಟಿಮೀಟರ್. ಬಟ್ ಫಾರ್ಮುಲಾದಲ್ಲಿ ಏನ್ ಬೇಕು? ಈ ಎರಡು ಡಯಾಗೋನಲ್ಸ್ ಬೇಕು. ಲಾಸ್ಟ್ ಕ್ವಶನ್ ದಲ್ಲಿ ಎಷ್ಟೆಷ್ಟು ಕೊಟ್ಟಾರ? D1 ಕೊಟ್ಟಾರ ನಮ್ಗೆ 4 ಮತ್ತು D2 ಕೊಟ್ಟಾರ ಎಷ್ಟ್ರಿ? 6. 4 and 6 ನೀವು ಹಚ್ಚಿರಿ ಇಲ್ಲಿ. ಬಟ್ ಈ ಪ್ರಶ್ನೆಯಲ್ಲಿ ಈ ಡಯಾಗೋನಲ್ ಇದು ನನ್ನ ಕಡೆ ಇಲ್ಲ, ದಿಸ್ ಡಯಾಗೋನಲ್ ಇದು ನನ್ನ ಕಡೆ ಇಲ್ಲ. ಅದಕ್ಕಾಗಿ ಈ ಫಾರ್ಮುಲಾ ಅಂದ್ರೆ ಡೈರೆಕ್ಟ್ಲಿ ಅಪ್ಲೈ ಮಾಡಕ್ ಬರಂಗಿಲ್ಲ. ವಿ ಕೆನಾಟ್ ಯೂಸ್ ಇಟ್ ಡೈರೆಕ್ಟ್ಲಿ. ಸೊ ಏನ್ ಮಾಡ್ಬೇಕು ನೋಡ್ರಿ, ಡಯಾಗೋನಲ್ D1 ಅಂದ್ರೆ ಇದೆ ನನ್ನ ಕಡೆ 16, ಬಟ್ ಐ ಡೋಂಟ್ ಹ್ಯಾವ್ ದ ಡಯಾಗೋನಲ್ 2. ನನ್ನ ಕಡೆ ಇದು ಎರಡನೇ ಕರ್ಣ ಇಲ್ಲ. ಸೊ ಅದಕ್ಕಾಗಿ ಆ ಎರಡನೇ ಕರ್ಣ ಫೈಂಡ್ ಮಾಡಬೇಕು. ಯಾವ ರೀತಿ ನೋಡ್ರಿ, ಈ 16 ಇದೆ. ಈ ಡಯಾಗೋನಲ್ಸ್ ಏನೇನಾಗುತ್ತೆ? ಈ ಸೆಂಟರ್ದಲ್ಲಿ ಹಾಫ್ ಹಾಫ್ ಆಗುತ್ತೆ. ಇದು 16 ಇದೆ. ಸೊ ಇಲ್ಲಿ ಎಷ್ಟಾಗುತ್ತೆ? ಇದು 8 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ 8 ಸೆಂಟಿಮೀಟರ್ ಅಂದ್ರೆ ಇಲ್ಲಿಂದ ಇಲ್ಲಿ ಇದು ದಿಸ್ ಇಸ್ 8 ಸೆಂಟಿಮೀಟರ್. ಈಗ ಈ ಟ್ರಯಾಂಗಲ್ ನೋಡ್ರಿ, ಇಲ್ಲಿ ಒಂದು ಟ್ರಯಾಂಗಲ್ ತಯಾರಾಗಿದೆ. ಈ ಟ್ರಯಾಂಗಲ್ ದಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ನೀವು ನೋಡ್ರಿ, ರೈಟ್ ಆಂಗಲ್ ಟ್ರಯಾಂಗಲ್ ಇದು 90 ಡಿಗ್ರಿ. 90 ಡಿಗ್ರಿ ಆಪೋಸಿಟ್ ಎಷ್ಟು? 10 ಇದೆ. ದಿಸ್ ಇಸ್ 8, ದಿಸ್ ಇಸ್ 10. ಇದು ಎಷ್ಟು? ಮೈಂಡ್ ದಲ್ಲಿ ಹೆಂಗ್ ತೆಗಿಬೇಕು? 1 ಅಂದ್ರೆ ಪೈಥಾಗೋರಸ್ ಥಿಯರಂ, ಎರಡನೇ ಅಂದ್ರೆ 8 and 10 ಅನುಪಾತ. ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, 8 and 10 ಅನುಪಾತ ಎಷ್ಟೆಷ್ಟಿದೆ? 2 4s 2 5s. ಟ್ರಿಪ್ಲೆಟ್ಸ್ ನಿಮ್ಗೆ ಗೊತ್ತಿದೆ. ಟ್ರಿಪ್ಲೆಟ್ಸ್ ಅಂದ್ರೆ 3 ಸಂಖ್ಯೆ ರೈಟ್ ಆಂಗಲ್ ಟ್ರಯಾಂಗಲ್ ದಲ್ಲಿ. ಈ 5 ಸಂಖ್ಯೆ ಡಬಲ್, 4 ಸಂಖ್ಯೆ ಡಬಲ್, 3 ಸಂಖ್ಯೆ ಡಬಲ್ ಎಷ್ಟು? 6 ಸೆಂಟಿಮೀಟರ್. ಇಲ್ಲಿ ಎಷ್ಟು ಬರುತ್ತೆ? 6 ಸೆಂಟಿಮೀಟರ್ ಬರುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ 6 ಸೆಂಟಿಮೀಟರ್. ಈ ರೀತಿ ಯಾರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ರಿ ನೀವು, ಯು ಯೂಸ್ Pythagoras theorem my dear friends. Pythagoras theorem ಅಂದ್ರೆ ಹೆಂಗೆ ಯೂಸ್ ಮಾಡಬೇಕು ನೋಡ್ರಿ. ಇಫ್ ಯು ಡೋಂಟ್ ನೋ ದಿಸ್ ಮೈ ಡಿಯರ್ ಫ್ರೆಂಡ್ಸ್, ಈ 10 ನಂಬರ್ಗೆ ಸ್ಕ್ವೇರ್ ಮಾಡ್ರಿ ಇಸ್ ಈಕ್ವಲ್ ಟು 8 ಸ್ಕ್ವೇರ್ ಪ್ಲಸ್ ಕ್ವಶನ್ ಅಂದ್ರೆ x ಸ್ಕ್ವೇರ್. ಯೂಸ್ ದಿಸ್ ಟೆಕ್ನಿಕ್. 10 ಸ್ಕ್ವೇರ್ 100, 8 ಸ್ಕ್ವೇರ್ 64, 64 ಆಮೇಲೆ ದಿಸ್ 64 ಈ ಕಡೆ ಹಾಕ್ರಿ, ಎಷ್ಟಾಗುತ್ತೆ? 36. x ಸ್ಕ್ವೇರ್ ಇಸ್ ಈಕ್ವಲ್ ಟು 36, x ಇಸ್ ಈಕ್ವಲ್ ಟು ಎಷ್ಟು? 6. ಇದು 6 ಆಗಿದೆ. ಇದು 6 ಆಗಿದೆ ಅಂದ್ರೆ ಇದು 6 ಮತ್ತು 6 ಟೋಟಲ್ ಎಷ್ಟ್ರಿ? 12 ಆಗಿದೆ. ಟೋಟಲ್ ಎಷ್ಟು? 12 ಸೆಂಟಿಮೀಟರ್. ಸೊ ಲೆಟ್ಸ್ ಸಬ್ಸ್ಟಿಟ್ಯೂಟ್ ದಿಸ್. ಹಾಫ್ ಇಂಟು D1 ಎಷ್ಟಿದೆ? 16. D2 ಎಷ್ಟ್ರಿ ಮೈ ಡಿಯರ್ ಫ್ರೆಂಡ್ಸ್? 12. ಕಮ್ ಆನ್, 2 1s 2 6s 16 5s 80, 16 6s 96. ನಮ್ದು ಆನ್ಸರ್ ಈ ಕ್ವಶನ್ಗೆ ಆಪ್ಷನ್ ನಂಬರ್ ಸಿ. ಬೋತ್ ದ ಟೆಕ್ನಿಕ್ಸ್ ಐ ಹ್ಯಾವ್ ಟೋಲ್ಡ್ ಯು ಇನ್ ದಿಸ್. ಓಕೆ, ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್. ಪರ್ಸೆಂಟೇಜ್ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್. ಏನಿದೆ ನೋಡ್ರಿ. Okay, income of Ravi 24% more than Ram. Okay, income of Ravi is 24% more than Ram.
ಏನು ಬರಿಬೇಡ, ರಾಮ್ ರವಿ ಏನು ಬರಿಬೇಡ. ಮತ್ ಕ್ವಶನ್ ಏನಿದೆ, ಬೈ ವಾಟ್ ಪರ್ಸೆಂಟ್ ಇನ್ಕಮ್ ಆಫ್ ರಾಮ್ ಲೆಸ್ ದ್ಯಾನ್ ರವಿ? ಡೈರೆಕ್ಟ್ ಹೇಳ್ತೇನೆ ನೋಡ್ರಿ. ಸ್ಟಾರ್ಟಿಂಗ್ ಯಾವಾಗೂ ಈ ರೀತಿ ಕ್ವಶನ್, ಜಾಸ್ತಿ ಕಡಿಮೆ ಎಷ್ಟು, ಕಡಿಮೆ ಎಷ್ಟು ಶೇಕಡ ಜಾಸ್ತಿ ಇದೆ, ಎಷ್ಟು, ಓಕೆ, ಲೆಸ್ ಮೋರ್, ಮೋರ್ ಲೆಸ್, ಈ ರೀತಿ ಯಾವಾಗ ಕ್ವಶನ್ ನೋಡಿರಿ ಡೈರೆಕ್ಟ್ ಬರೀರಿ. ಸ್ಟಾರ್ಟಿಂಗ್ ಒಂದ್ ಸಂಖ್ಯೆ 100, ಆಮೇಲೆ ನೋಡ್ ಏನ್ ಮಾಡ್ಬೇಕು, 24% ಜಾಸ್ತಿ ಮಾಡ್ಬೇಕು. 24 ಜಾಸ್ತಿ ಮಾಡ್ರಿ 124 ಆಗತ್ತೆ. ಎಷ್ಟ್ರಿ? 124. ಸೊ ಇಲ್ಲಿಂದ ಇಲ್ಲೇ 24 ಜಾಸ್ತಿ ಇದೆ, ಸೊ ಇಲ್ಲಿಂದ ಇಲ್ಲೇ ಈ ಸಂಖ್ಯೆ ಎಷ್ಟು ಕಡಿಮೆ ಸರ್? 24 ಕಡಿಮೆ, 24 ಲೆಸ್. ಬಟ್ ಆನ್ಸರ್ ಕೊಡಿದ ಸಲ ಏನ್ ಮಾಡ್ರಿ, 24 ಡಿವೈಡೆಡ್ ಬೈ 124 ಹಾಕ್ರಿ ಇಲ್ಲಿ ಇಂಟು 100. ಯಾಕಂದ್ರೆ ಇವ್ರಕ್ಕಿಂತ 24 ಕಡಿಮೆ, 24 ಕಡಿಮೆ ಯಾರಿಗಿಂತ? ಇವ್ರಕ್ಕಿಂತ, ಇಂಟು 100. ಸಿಂಪ್ಲಿಫೈ ಮಾಡೋಣ. ಇದು ಯಾವ ಮಗ್ಗಿ? 4 ಮಗ್ಗಿಯಲ್ಲಿ ಬರುತ್ತೆ. 4 ಆರ್ಲೆ, 4 ಮೂರ್ಲೆ, 4 ಒಂದ್ಲೆ, 6 ಇಂಟು 100, 600 divided by 13. ನಮ್ದು ಆನ್ಸರ್ 600 upon 13, 31. 31 ಇದೇ ನಮ್ದು ಆನ್ಸರ್. 600 upon 331%. ಓಕೆ, ಅರ್ಥ ಮಾಡ್ರಿ ಇದು ಕ್ವಶನ್. ಮುಂದಿನ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ SSC GD 2019 ದಲ್ಲಿ ಕೇಳಿದ ಕ್ವಶನ್ ಇದೆ. ಈ ಸಂಖ್ಯೆ ಎಲ್ಲಾ ಡೇಟಾ ಕೊಟ್ಟಾರ, ಆ ಡೇಟಾಗಳ ಮಧ್ಯಾಂಕ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್? ಮಧ್ಯಾಂಕ ಎಷ್ಟ್ರಿ? ಮಧ್ಯಾಂಕ ಹೆಂಗ್ ತೆಗಿಬೇಕು? ಇದು ಮಾಧ್ಯ ಇಲ್ಲ, ಮಾಧ್ಯ ಅಂದ್ರೆ ಸರಾಸರಿ, ಅದು ಬೇರೆ. ಇದು ಮಧ್ಯಾಂಕ, ಮೀಡಿಯನ್. ಮೀಡಿಯನ್ 2 ಸ್ಟೆಪ್ಸ್ ದಲ್ಲಿ ನೀವು ಫೈಂಡ್ ಮಾಡಬೇಕು. ನೋಡ್ರಿ, ಯಾವ ಚಾಪ್ಟರ್ ಸರ್ ಇದು? ಇದು ಹೊಸ ಚಾಪ್ಟರ್, ಈಗ 2 ವರ್ಷದಲ್ಲಿ ಬಂದಿಲ್ಲ. ಬಟ್ ಎಸ್, ಈಗ ದಿಸ್ ಟೈಮ್ ಎಡ್ಯುಕೇಟಿ ಕ್ಯಾನ್ ಕನ್ಸಿಡರ್ ದಿಸ್ ಆಲ್ಸೋ ಇನ್ ಯುವರ್ ಎಕ್ಸಾಮಿನೇಷನ್. ಇದು ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಇದೆ ನೋಡಿ, ಅಲ್ಲಿಂದ ಇದೆ. ಓಕೆ, ನೋಡ್ರಿ, ಮಧ್ಯಾಂಕ ಯಾವಾಗ ಫೈಂಡ್ ಮಾಡ್ತೀರಿ? ಸ್ಟೆಪ್ ನಂಬರ್ 1 ಏನ್ ಮಾಡ್ರಿ, ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಬರೀರಿ. ಫಸ್ಟ್ ಸ್ಮಾಲರ್ ನಂಬರ್ ಇಂದ ಏನ್ ಬರೀರಿ? ಬಿಗ್ ನಂಬರ್ ಈ ಕಡೆ ಬರೀರಿ. ಸಣ್ಣ ಸಂಖ್ಯೆ ನೋಡ್ರಿ ಏನೇನಿದೆ, ಸಣ್ಣ ಸಂಖ್ಯೆ 2, ಆಮೇಲೆ 3. ಸೊ ಲೆಟ್ಸ್ ರೈಟ್ 2, ಲೆಟ್ಸ್ ರೈಟ್ ಇಟ್ 2, ಆಮೇಲೆ 3, ಆಮೇಲೆ ಯಾವ್ರಿ 4, 5, 6, 7, 4, 5, 6. ಈಗ ಮಧ್ಯಾಂಕ ಅಂದ್ರೆ ಇದು ಮಿಡಲ್ ನಂಬರ್ ಮೈ ಡಿಯರ್ ಫ್ರೆಂಡ್ಸ್. ಏನ್ರಿ ಮಧ್ಯಾಂಕ ಅಂದ್ರೆ? ಏನ್ರಿ ಮಿಡಲ್ ನಂಬರ್. ಈ ಎಲ್ಲಾ ಸಂಖ್ಯೆಯಲ್ಲಿ ಮಿಡಲ್ ಸಂಖ್ಯೆ ಯಾವ್ರಿ? ಮಿಡಲ್ ಸಂಖ್ಯೆ ನೋಡ್ರಿ, ಮಿಡಲ್ ಸಂಖ್ಯೆ ಇಲ್ಲ, ಮಿಡಲ್ ಸಂಖ್ಯೆ ಇಲ್ಲ ಅಂದ್ರಿ ನೋಡ್ರಿ, 4 ನಂಬರ್ ಆ ಕಡೆಯಿಂದ, 4 ನಂಬರ್ ಈ ಕಡೆಯಿಂದ, ಈ 2 ಸಂಖ್ಯೆಗಳ ಮಧ್ಯದಲ್ಲಿ ಯಾವ ಸಂಖ್ಯೆ ಬರುತ್ತೋ ಅದು ಮಿಡಲ್ ನಂಬರ್. 3 ಮತ್ತು 4ದಲ್ಲಿ ಮಧ್ಯದಲ್ಲಿ ಯಾವ ಸಂಖ್ಯೆ ಬರುತ್ತೆ? 3.5. ನಮ್ದು ಆನ್ಸರ್ 3. ಸ್ಟೆಪ್ ನಂಬರ್ 1, ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಬರೀರಿ ಹಂಗ. ಎಸ್. ಸ್ಟೆಪ್ ನಂಬರ್ 2, ಮಿಡಲ್ ನಂಬರ್ ನೋಡ್ರಿ. ಮಿಡಲ್ ನಂಬರ್ ಸಿಗ್ಲಿಲ್ಲ ಅಂದ್ರೆ ಈ 2 ಸಂಖ್ಯೆಯ ಮಧ್ಯದಲ್ಲಿ ಯಾವ ಬರುತ್ತೆ ಅದು ನಮ್ದು ಮಧ್ಯಾಂಕ ಅಂದ್ರೆ ಮೀಡಿಯನ್. ಸರ್ ಬೇರೆ ಬೇರೆ ನಂಬರ್ ಕೊಟ್ಟಾರ, ಇಲ್ಲಿ 3 ಬಂದಾರ, ಇಲ್ಲಿ ಸಪೋಸ್ 14 ಬಂದಿದೆ, ಇಲ್ಲಿ 3 ಇದೆ, ಇದೆ 14. ಆ ಟೈಮ್ ಮಿಡಲ್ ನಂಬರ್ ಹೆಂಗ್ ತೆಗಿಬೇಕು? 2 ಸಂಖ್ಯೆ ಪ್ಲಸ್ ಮಾಡ್ರಿ, ಡಿವೈಡೆಡ್ ಬೈ 2 ಮಾಡ್ರಿ. ಆಡ್ ದಿಸ್ ನಂಬರ್ 3 + 4 7, ಅರ್ಧ ಮಾಡ್ರಿ 3.5. ಇದು 2ನೇ ಟೆಕ್ನಿಕ್. ಮುಂದಿನ ಕ್ವಶನ್ ನಂಬರ್ ಇದು ಹೋಮ್ ವರ್ಕ್ ಇದೆ. ಲಾಸ್ಟ್ ಕ್ಲಾಸ್ ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು ಎವರೇಜ್ ಕ್ವಶನ್. ಈ ಕ್ವಶನ್ ಹೋಮ್ ವರ್ಕ್ ಆಫ್ ಟುಡೇ. ನೀವು ಕಮೆಂಟ್ ಬಾಕ್ಸ್ ಅಲ್ಲಿ, ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ಏನಿದೆ ಆನ್ಸರ್. ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ರಿ ವಾಟ್ ಇಸ್ ದ ಆನ್ಸರ್ ಫಾರ್ ದ ಕ್ವಶನ್. ಓಕೆ, ಎಸ್. ಮತ್ತೆ ಆನ್ಸರ್ ಸಿಗ್ಲಿಲ್ಲ, ಎನಿ ಪ್ರಾಬ್ಲಮ್ ಇಲ್ಲ, ಪಾಸ್ ಮಾಡ್ರಿ, ಸ್ಕ್ರೀನ್ ಶಾಟ್ ತಗೋರಿ. ಈ ಕ್ವಶನ್ ಗೂಗಲ್ ದಲ್ಲಿ ಸರ್ಚ್ ಮಾಡ್ರಿ, SSC GD 2025, ಅಲ್ಲಿ ಸೊಲ್ಯೂಷನ್ ಚೆಕ್ ಮಾಡ್ರಿ ಬೇಕಾದ. ಓಕೆ, ವೆಬ್ಸೈಟ್ ದಲ್ಲಿ ಅಂಡ್ ಚೆಕ್ ಮಾಡ್ರಿ. ಬಟ್ ಫಸ್ಟ್ ನೀವು ಟ್ರೈ ಮಾಡಬೇಕು, ನಿಮ್ದು ಆನ್ಸರ್ ಕೊಡ್ಬೇಕು, ಅಲ್ಲಿಂದ ಡೈರೆಕ್ಟ್ ನೋಡಿ ಆನ್ಸರ್ ಕೊಡ್ಬೇಡ. ಮುಂದಿನ ಕ್ವಶನ್ ನಂಬರ್ 35 ಏನಿದೆ? ಸಿಂಪಲ್ ಇಂಟ್ರೆಸ್ಟ್ ಆನ್ ಅ ಪ್ರಿನ್ಸಿಪಲ್ ಅಮೌಂಟ್ ಇಸ್ 360. ಸರಳ ಬಡ್ಡಿ ಕೊಟ್ಟಾರ ಮೈ ಡಿಯರ್ ಫ್ರೆಂಡ್ಸ್. ಎಷ್ಟ್ರಿ ಸರ್? ಸರಳ ಬಡ್ಡಿ 360, 360 ಕೊಟ್ಟಾರ. ಫಾರ್ ಅ ಪೀರಿಯಡ್ ಆಫ್ 4 years at the rate of 2%. ಓಕೆ, ಪ್ರಿನ್ಸಿಪಲ್ ಅಮೌಂಟ್, ಆ ಅಸಲು ಎಷ್ಟಿದೆ? ನೀವು ಬ್ಯಾಂಕ್ದಲ್ಲಿ ಎಷ್ಟು ಜಮಾ ಮಾಡಿರಿ ಮೈ ಡಿಯರ್ ಫ್ರೆಂಡ್ಸ್? ಫಾರ್ಮುಲಾ ಬೇಡ, ಡೈರೆಕ್ಟ್ 2ನೇ ಮೆಥಡ್ ಹೇಳ್ತೀನಿ ನೋಡಿ. 1 ವರ್ಷಕ್ಕೆ 2% ಸರಳ ಬಡ್ಡಿ, 1 ವರ್ಷಕ್ಕೆ 2%. 4 ವರ್ಷಕ್ಕೆ ಎಷ್ಟ್ರಿ? 2, 2 4 8%. ಓಕೆ, ಇದು ಏನ್ರಿ ಸರ್? ಇದು ಟೋಟಲ್ ಬಡ್ಡಿ ಅಂದ್ರೆ ಇಂಟ್ರೆಸ್ಟ್. 4 ವರ್ಷದ ಟೋಟಲ್ ಬಡ್ಡಿ ಎಷ್ಟ್ರಿ ಸರ್? 8%.
ಇದು ಎಷ್ಟಕ್ಕೆ ಸಮಾನ ಇದೆ ನೋಡ್ರಿ, ದಿಸ್ ಈಸ್ ಈಕ್ವಲ್ ಟು 360 rupees. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಆನ್ ದ ಸಮ್ ಈಸ್, ಇದು ಸರಳ ಬಡ್ಡಿ ಎಷ್ಟಕ್ಕೆ ಸಮಾನ, 360 ರೂಪಾಯಿಗೆ ಸಮಾನ. ಪ್ರಶ್ನೆ ಏನಿದೆ, ಆ ಅಸಲು, ಅಸಲು ಅಂದ್ರೆ ಯಾವಾಗೂ ಪ್ರಿನ್ಸಿಪಲ್ ಅಂದ್ರೆ ಯಾವಾಗೂ 100%. ಈ 100% ಅಂದ್ರೆ ಸರ್ ಎಷ್ಟು, 8 ones are 8, 8 3 8 4s are 32, 8 5s are 40. 45 into 100 ಮಾಡ್ರಿ, 4500. ನಮ್ದು ಆನ್ಸರ್ ಈ ಕ್ವೆಶ್ಚನ್ 4500. ಆನ್ಸರ್ ಇಸ್ ಆಪ್ಷನ್ ನಂಬರ್. ಮುಂದಿನ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ 36 ಕ್ವೆಶ್ಚನ್ ನೋಡ್ರಿ. ಇನ್ ಅ ಲೀನಿಯರ್ ರೇಸ್ ಆಫ್ 1000 ಮೀಟರ್ ಸಲೋನಿ ಬೀಟ್ಸ್ ಶ್ವೇತಾ. ನೀವು ಪಾಸ್ ಮಾಡ್ರಿ, ಸರಿಯಾಗಿ ಹೋದ್ರಿ. ಇದು ಕ್ವಶನ್ ಶಾರ್ಟ್ ಟ್ರಿಕ್ ದಲ್ಲಿ ಹೇಳ್ತೀನಿ ನೋಡ್ರಿ. ರೇಸಸ್ ಕ್ವಶನ್, ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್ ದಲ್ಲಿ ಕೇಳ್ತಾರೆ. ಇದು ಯಾವ ರೀತಿ ಸಾಲ್ವ್ ಮಾಡಬೇಕು, 30 ಸೆಕೆಂಡ್ಸ್ ಮ್ಯಾಕ್ಸಿಮಮ್ ಬೇಕು ಈ ಪ್ರಶ್ನೆ ಮಾಡಾಗ. ನೋಡ್ರಿ ಇಲ್ಲಿ ಎಲ್ಲಿ ಕೇಳ್ಯಾರ, ಇದು SSCGD 2023 ಎಕ್ಸಾಮ್ ದಲ್ಲಿ ಕೇಳಿದ ಕ್ವಶನ್. ಎಸ್, ಒಂದ್ ರೇಸ್ ಇದೆ, 100 ಮೀಟರ್ ರೇಸ್ ಇದೆ. ಓಕೆ, ಅದರಲ್ಲಿ ಯಾರ್ಯಾರು, ಸಲೋನಿ, ಶ್ವೇತಾ ಮತ್ತು ಇನ್ನೊಂದು ಸೋನಮ್, ಈ 3 ಜನ ಅದಾರ. ಫಸ್ಟ್ ಏನಾಗಿದೆ ನೋಡ್ರಿ, ಸಲೋನಿ ಬೀಟ್ಸ್ ಶ್ವೇತಾ ಬೈ 100 ಮೀಟರ್. ಸೊ ನೋಡ್ರಿ, ಸಲೋನಿ ಕೊಟ್ಟಾರ, SALONI, ಸಲೋನಿ, ಆಮೇಲೆ ಯಾರು, ಶ್ವೇತಾ, ಆಮೇಲೆ ಲಾಸ್ಟ್ ಸೋನಮ್. ಓಕೆ, ಸೋನಮ್, ಈ 3 ಜನ ಅದಾರ. ಸಲೋನಿ ಬೀಟ್ಸ್ ಶ್ವೇತಾ ಬೈ 100 ಮೀಟರ್ ಅಂದ್ರೆ ಏನ್ರಿ, ಸಲೋನಿ ಯಾವಾಗೂ 100 ಮೀಟರ್ ಓಕೆ ರನ್ನಿಂಗ್ ಮಾಡ್ಯಾರ. ಆ ಟೈಮ್ ಶ್ವೇತಾ ಸಲೋನಿಗಿಂತ ಎಷ್ಟು 1000 ಮೀಟರ್ ರೇಸ್ ಇದೆ, ಸಾರಿ 1000 ಮೀಟರ್ ರೇಸ್ ಇದೆ, ನೋಡಿಲ್ಲ ನಾನು. ಇದು 1000 ಮೀಟರ್ ರೇಸ್ ಇದೆ. ಈ 1000 ಮೀಟರ್ ಯಾವಾಗೂ ಸಲೋನಿ ಎಲ್ಲ ರನ್ನಿಂಗ್ ಮಾಡಿ 1000 ಮೀಟರ್, ಓಕೆ 1000 ಮೀಟರ್ಗೆ ಹೋಗ್ತಾರೆ. ಇಲ್ಲಿ ಈ 1000 ಮೀಟರ್ಗೆ ಹೋಗ್ತಾರೆ. ಆ ಟೈಮ್ 100 ಮೀಟರ್ ಹಿಂದೆ ಯಾರು, ಶ್ವೇತಾ. ಓಕೆ, ಆ ಟೈಮ್ 100 ಮೀಟರ್ ಹಿಂದೆ, 100 ಮೀಟರ್ ಹಿಂದೆ ಅಂದ್ರೆ ಇಲ್ಲೇ ಶ್ವೇತಾ, ಇಲ್ಲೇ ಶ್ವೇತಾ ಬರ್ತಾರೆ. ಸೊ ಯಾವಾಗೂ ಸಲೋನಿ 1000 ಮೀಟರ್ ಇಲ್ಲೇ ಬಂದ ಆ ಟೈಮ್ ಶ್ವೇತಾ ಹ್ಯಾಸ್ ಕಮ್ ಓನ್ಲಿ 900 ಮೀಟರ್. ಓಕೆ, ಸಲೋನಿಗಿಂತ 100 ಮೀಟರ್ ಹಿಂದ್ಗಡೆ. ಸೊ ಎಷ್ಟು, ಶ್ವೇತಾ ಹ್ಯಾಸ್ ಟ್ರಾವೆಲ್ಡ್ 900 ಮೀಟರ್ಸ್. ಇದು ಫಸ್ಟ್ ಸೆಂಟೆನ್ಸ್. ಆಮೇಲೆ ನೋಡ್ರಿ, ಶ್ವೇತಾ ಬೀಟ್ಸ್ ಸೋನಮ್ ಬೈ 150 ಮೀಟರ್. ಶ್ವೇತಾ ಯಾವಾಗ, ಇವರು ಶ್ವೇತಾ ಈ ಪಾಯಿಂಟ್ ದಲ್ಲಿ ಬಂದಾರೆ, ಶ್ವೇತಾ. ಓಕೆ, ಶ್ವೇತಾ ಯಾವಾಗ ಈ ಪಾಯಿಂಟ್ ದಲ್ಲಿ ಬಂದಾರೆ. ಆ ಟೈಮ್ ಯಾರು, ಸೋನಮ್ ಶ್ವೇತಾಗಿಂತ 150 ಮೀಟರ್ ಹಿಂದೆ. ಸೋನಮ್ ಶ್ವೇತಾಗಿಂತ 150 ಮೀಟರ್ ಹಿಂದೆ. ಈ 1000 ಮೀಟರ್ ದಲ್ಲಿ, ಈ 1000 ಮೀಟರ್ ಇವ್ರು ಹೋಗ್ಯಾರ. ಯಾರು, ಶ್ವೇತಾ ಯಾವಾಗ 1000 ಮೀಟರ್ ಲ್ಯಾಂಡ್ ರೀಚ್ ಮಾಡ್ಯಾರ. ಆ ಟೈಮ್ ಇವರು ಸೋನಮ್ ಶ್ವೇತಾಗಿಂತ 150 ಹಿಂದೆ. 150 ಹಿಂದೆ ಅಂದ್ರೆ ಟೋಟಲ್ ಎಷ್ಟು, 1000 ಮೀಟರ್ ರೇಸ್ ಅಲ್ಲಿ 150 ಹಿಂದೆ ಅಂದ್ರೆ ಎಷ್ಟು, 850 ಮೀಟರ್, 850 ಮೀಟರ್. ಇದು ಪ್ರೊಸೆಸ್ ನೀವು ಫಸ್ಟ್ ಅರ್ಥ ಮಾಡಬೇಕು. ವಾಟ್, ವೆನ್ ಸಲೋನಿ ರೀಚ್ 1000 ಮೀಟರ್, ಶ್ವೇತಾ ಈಸ್ 100 ಮೀಟರ್ ಬಿಹೈಂಡ್, ಅಂದ್ರೆ ಶ್ವೇತಾ ರೀಚ್ ಓನ್ಲಿ 900 ಮೀಟರ್. ಸೆಕೆಂಡ್ ಕೇಸ್ ಸೆಂಟೆನ್ಸ್ ಏನ್ ಕೊಟ್ಟಾರ, ವೆನ್ ಶ್ವೇತಾ ರೀಚ್ ದ ಫೈನಲ್ ಲೈನ್, ಶ್ವೇತಾ ರೀಚ್ ದ ಫೈನಲ್ ಲೈನ್, ಆ ಟೈಮ್ ಶಿ ಬೀಟ್ಸ್ ಸೋನಮ್ ಬೈ 150 ಮೀಟರ್, ಅಂದ್ರೆ ಸೋನಮ್ ಅವ್ರಿಗಿಂತ 150 ಮೀಟರ್ ಹಿಂದೆ, ಅಂದ್ರೆ 850 ಮೀಟರ್. ಈಗ ಏನ್ ಮಾಡ್ಬೇಕು, ಅನುಪಾತ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಅನುಪಾತ ಏನ್ರಿ ಸರ್, ಈ ಜೀರೋ ಕ್ಯಾನ್ಸಲ್ ಮಾಡೋಣ. ಆಮೇಲೆ ಸೇಮ್ ನೋಡ್ರಿ, ಈ ಜೀರೋ ಕ್ಯಾನ್ಸಲ್ ಮಾಡ್ರಿ. ನಿಮ್ಗೂ ಎ ರೇಷೋ ಬಿ ರೇಷೋ ಸಿ ಗೊತ್ತಿದೆ ಕಾನ್ಸೆಪ್ಟ್, ಅದೇ ಕಾನ್ಸೆಪ್ಟ್ ನೋಡ್ರಿ. ಇಲ್ಲಿ 9 ಇದೆ, ಇಲ್ಲಿ 9 ಬರೀರಿ. ಇಲ್ಲಿ 100 ಇದೆ, ಇಲ್ಲಿ 100 ಬರೀರಿ. ಆಮೇಲೆ ಏನ್ ಮಾಡ್ತೀರಿ ನೀವು, ಮಲ್ಟಿಪ್ಲೈ ಮಾಡ್ತಿರಿಲ್ಲ. 1000 ಇಂಟು 10 ಎಷ್ಟಾಗುತ್ತೆ, 1000. 100 ಇಂಟು 9 900. 85 ಇಂಟು 9 ಎಷ್ಟಾಗುತ್ತೆ, 9 5s are 45. ಆಮೇಲೆ 9 8s are 72 ಪ್ಲಸ್ 4 76. ಸೊ 1000 ಮೀಟರ್ ಕ್ವಶನ್ ಏನಿದೆ, ಸಲೋನಿ ಬೀಟ್ಸ್ ಸೋನಮ್ ಬೈ ಹೌ ಮೆನಿ ಮೀಟರ್ಸ್. ಸಲೋನಿ ಬೀಟ್ಸ್ ನೋಡ್ರಿ, ಸಲೋನಿ 1000, ಸೋನಮ್ ಇಲ್ಲಿ 765. ಇವರು 1000, ಇವರು 765. ಎಷ್ಟು ಡಿಫರೆನ್ಸ್ ಇದೆ, ಎಷ್ಟು ಡಿಫರೆನ್ಸ್, ಅದೇ ನಮ್ದು ಆನ್ಸರ್. ವಾಟ್ ಇಸ್ ದ ಡಿಫರೆನ್ಸ್ ಮೈ ಡಿಯರ್ ಫ್ರೆಂಡ್ಸ್, 765 ಅಂದ್ರೆ ಇದು 200. ಸೊ 235, 235 ಮೀಟರ್, 235 ಮೀಟರ್. ಆಪ್ಷನ್ ನಂಬರ್ ಡಿ, that's the answer for the question. ಸೊ ರೇಷಿಯೋ ಟೆಕ್ನಿಕ್ ನೀವು ಯೂಸ್ ಮಾಡ್ರಿ ಈ ಪ್ಯಾಟರ್ನ್ ಕ್ವಶನ್. ಓಕೆ, ಸೊ 100 ಮೀಟರ್ ರೇಸು ಇರಬಹುದು, 1000 ಮೀಟರ್ ರೇಸು ಇರಬಹುದು. ಈಗ ನೋಡ್ರಿ 5000 ಮೀಟರ್ ರೇಸು ಇರಬಹುದು. ಸೊ ಆ ಟೈಪ್ ಮಾಡ್ರಿ ನೀವು. ಮುಂದಿನ ಕ್ವಶನ್,
ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ವಶನ್ ನಂಬರ್ 37 ಮೈ ಡಿಯರ್ ಫ್ರೆಂಡ್ಸ್. ಏನಿದೆ, ಡಿಸ್ಟೆನ್ಸ್ ಫ್ರಮ್ ಚಂಡೀಗಢ ಟು ಅಮೃತ್ಸರ್ ಇಸ್ ಕವರ್ಡ್ ಇನ್ 4.5 ಅವರ್ಸ್ ಆಟ್ ದ ಸ್ಪೀಡ್ ಆಫ್ 50 ಕಿಲೋಮೀಟರ್ ಪರ್ ಅವರ್. ನೋಡ್ರಿ, ಚಂಡೀಗಢದಿಂದ ಅಮೃತ್ಸರ್ ಕ್ಕೆ ಇರುವ ದೂರವನ್ನು ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ 4.5 ಗಂಟೆಯಲ್ಲಿ ಕ್ರಮಿಸಲಾಗುತ್ತದೆ. ಈ ಪ್ರಯಾಣದ ಸಮಯ 30 ನಿಮಿಷಗಳನ್ನು ಉಳಿಸಲು ಆ ವೇಗವನ್ನು ಎಷ್ಟು ಹೆಚ್ಚಿಸಬೇಕು? ಅರ್ಥ ಆಗಿದೆ? ಏನಿದೆ ಕ್ವಶನ್? ಚಂಡೀಗಢದಿಂದ ಅಮೃತ್ಸರ್ಗೆ ಹೋಗ್ಬೇಕು ಅಂದ್ರೆ ಎಷ್ಟು ಸಮಯ ಬೇಕು? 4.5 ಅವರ್ಸ್ ಬೇಕು. ಬಟ್ ಯಾವ ಸ್ಪೀಡ್ ದಲ್ಲಿ? 50 ವೇಗದಲ್ಲಿ. ಈಗ ಅವರು ಡ್ರೈವರ್ ಏನ್ ವಿಚಾರ ಮಾಡ್ತಾರೆ ಮುಂದೆ ನೆಕ್ಸ್ಟ್ ಟೈಮ್ ಏನು ಗೊತ್ತಿದೆ? ಈ ಟೈಮಿಂಗ್ 30 ನಿಮಿಷ ನಾವು ಸ್ವಲ್ಪ ಸೇವ್ ಮಾಡಬೇಕು. 30 ನಿಮಿಷ ಲಘು ಹೋಗಬೇಕು ಅಲ್ಲಿ, ಇಲ್ಲಿ ಅಮೃತ್ಸರ್ಗೆ. ಸೊ 30 ನಿಮಿಷ ಲಘು ಹೋಗಬೇಕು ಅಂದ್ರೆ ಸ್ಪೀಡ್ ಜಾಸ್ತಿ ಮಾಡಬೇಕು. ಸರ್ ಎಷ್ಟು ಜಾಸ್ತಿ? 50 ಇದೆ ಈಗ ನೆಕ್ಸ್ಟ್ ಟೈಮ್ ಸ್ಪೀಡ್ ಸ್ವಲ್ಪ ಜಾಸ್ತಿ ಇಡಬೇಕು. ಹೌ ಮಚ್ ನೆಕ್ಸ್ಟ್ ಟೈಮ್? ಹೌ ಮಚ್ ಶುಡ್ ಬಿ ದ ಸ್ಪೀಡ್? ವಾಟ್ ಇಸ್ ದಿಸ್? ಟೈಮಿಂಗ್ ಕೊಟ್ಟಾರ ಬೈ ಹೌ ಮಚ್ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್. ಇದು ಏನ್ ತಪ್ಪಾಗಿದೆ? ಆಪ್ಷನ್ಸ್ ತಪ್ಪಾಗಿದೆ. ಆಪ್ಷನ್ಸ್ ಐ ಥಿಂಕ್ ತಪ್ಪಾಗಿದೆ, ರೈಟ್? ಯಾಕಂದ್ರೆ ಹಿಂಗಿಲ್ಲ, ಇದು ಬೇರೆ ಬೇರೆ ಕ್ವಶನ್ಸ್ ಆಪ್ಷನ್ಸ್. ಏನ್ರಿ? ಇದು ಮೀಟರ್ ಇಲ್ಲ, ಇದು ಕಿಲೋಮೀಟರ್ ಪರ್ ಅವರ್ ಇದೆ. ಈಗ ಬಿಡ್ರಿ, ಅದು ತಪ್ಪಾಗಿದೆ. ಓಕೆ, ಯಾಕಂದ್ರೆ ಇದು 50ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ನೋಡೋಣ ಇಲ್ಲಿ, ಬಿಡ್ರಿ ಅದ. ಓಕೆ, ಮೇ ಬಿ ಟೈಪಿಂಗ್ ಮಿಸ್ಟೇಕ್ ಸ್ವಲ್ಪ ಆಗಿರ್ಬೋದು. ನೋಡು, 4.5 ಅವರ್ ನೋಡ್ರಿ. ಸೊ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, 4.5 ಅವರ್ಸ್ ಕೊಟ್ಟಾರೆ, ಟೈಮಿಂಗ್ ಕೊಟ್ಟಾರೆ ಮೈ ಡಿಯರ್. ಮೊದಲ ಟೈಮಿಂಗ್ ಎಷ್ಟಿತ್ತು? 4.5 ಅವರ್ಸ್. 4. ಈಗ 30 ನಿಮಿಷ ಸೇವ್ ಮಾಡಬೇಕು. 30 ನಿಮಿಷ ಸೇವ್ ಮಾಡಬೇಕು ಅಂದ್ರೆ ಎಷ್ಟು ಸಮಯದಲ್ಲಿ ಹೋಗಬೇಕು? ಇದು ಓಲ್ಡ್ ಟೈಮಿಂಗ್ ಎಷ್ಟು? ಇಷ್ಟ. ಈಗ ಹೊಸ ಟೈಮಿಂಗ್ ಎಷ್ಟು? 30 ನಿಮಿಷ ಏನ್ ಮಾಡ್ಬೇಕು? 30 ನಿಮಿಷ ಉಳಿಸಲು ಅಂದ್ರೆ 4 ಗಂಟೆಯಲ್ಲಿ ಅಲ್ಲಿ ಅಮೃತ್ಸರ್ಗೆ ರೀಚ್ ಆಗಬೇಕು, ದಾಟಬೇಕು. ಸೊ ಇದು ಏನ್ ಕೊಟ್ಟಾರ ಸರ್? ಫಸ್ಟ್ ಟೈಮಿಂಗ್ ಕೊಟ್ಟಾರ ಮೈ ಡಿಯರ್ ಫ್ರೆಂಡ್ಸ್. ಏನ್ ಕೊಟ್ಟಾರ? ಟೈಮಿಂಗ್. ಈ ಟೈಮ್ ದ ಅನುಪಾತ ಎಷ್ಟಿದೆ? ಪಾಯಿಂಟ್ ಕ್ಯಾನ್ಸಲ್ ಮಾಡ್ರಿ, 45 ಬರ್ರಿ. ಇಲ್ಲಿ ಪಾಯಿಂಟ್ ಕ್ಯಾನ್ಸಲ್ ಮಾಡಿರಿ ಅಂದ್ರೆ ಆ ಕಡೆ ಒಂದು 0 ಹಚ್ಚ್ರಿ. ಸರ್ ಅನುಪಾತ ಎಷ್ಟಾಗುತ್ತೆ? 5 8 5 9. ಸೊ ಟೈಮಿಂಗ್ ನಮ್ದು ಅನುಪಾತ ಎಷ್ಟಾಗುತ್ತೆ? 9:8. ನಿಮಗೂ ಎಲ್ಲರಿಗೂ ಗೊತ್ತಿದೆ. ಡಿಸ್ಟೆನ್ಸ್ ಯಾವಾಗೂ ಫಿಕ್ಸ್. ಬಳಸಲ್ಲ ನಂದಂದ್ರ ವಿಡಿಯೋದಲ್ಲಿ ನೋಡ್ರಿ, ಡಿಸ್ಟೆನ್ಸ್ ಯಾವಾಗೂ ಫಿಕ್ಸ್ ಇದೆ. ಆ ಟೈಮ್ ಮತ್ತು ಸ್ಪೀಡ್ ದ ಅನುಪಾತ. ಲಾಸ್ಟ್ ಕ್ಲಾಸ್ದಲ್ಲಿ ಹೇಳಿ ನಿಮಗೂ, ಬೋಟ್ ಅಂಡ್ ಸ್ಟ್ರೀಮ್ ಕ್ವಶನ್ ದಲ್ಲಿ ಯಾವಾಗೂ ಡಿಸ್ಟೆನ್ಸ್ ಫಿಕ್ಸ್, ಟೈಮ್ ರೇಷಿಯೋ 9/8 ಅಂದ್ರೆ ಸ್ಪೀಡ್ ವೇಗ ಅನುಪಾತ ಉಲ್ಟಾ ಆಗುತ್ತೆ. ಉಲ್ಟಾ ಮಾಡ್ರಿ, ಇದು 8 ಆ ಕಡೆ ತಗೋರಿ, 9. ಅಂದ್ರೆ ಮೊದಲ ಸ್ಪೀಡ್ ನಿಮ್ದು ಎಷ್ಟಿತ್ತು? 8. ಈಗ ನಿಮ್ದು ಸ್ಪೀಡ್ ಜಾಸ್ತಿ ಆಗಬೇಕು, 9. ಇಲ್ಲಿ ಮೊದಲ ಸ್ಪೀಡ್ ಎಷ್ಟಿದೆ? 50. ಇಲ್ಲಿ ಬರೀರಿ 8 ಅಂದ್ರೆ 50 ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ಹೊಸ ಸ್ಪೀಡ್ ಎಷ್ಟಿದೆ? ಬೈ ಹೌ ಮಚ್ ಶುಡ್ ದ ಸ್ಪೀಡ್ ಬಿ ಇನ್ಕ್ರೀಸ್? ಸಾರಿ, ಹೊಸ ಸ್ಪೀಡ್ ಕೇಳಿಲ್ಲ. ಇಲ್ಲಿಂದ ಇಲ್ಲಿ ಸ್ಪೀಡ್ ಎಷ್ಟು ಜಾಸ್ತಿ ಆಗಿದೆ ಕೇಳ, ಹೊಸ ಸ್ಪೀಡ್ ಕೇಳಿಲ್ಲ. ಸ್ಪೀಡ್ ಎಷ್ಟು ಜಾಸ್ತಿ ಮಾಡಬೇಕು ಸರ್? 8 ಇದೆ, 9. ಎಷ್ಟು ಜಾಸ್ತಿ ಆಗ್ಬೇಕು? 1. ಸ್ಪೀಡ್ ನಮ್ದು ಎಷ್ಟು ಜಾಸ್ತಿ ಆಗ್ಬೇಕು? 1. 1 ಅಂದ್ರೆ ಎಷ್ಟು? 8 ಅಂದ್ರೆ 50, 1 ಅಂದ್ರೆ ಎಷ್ಟು? ಓಕೆ, ಏನ್ ಮಾಡ್ಬೇಕು ಸರ್? ಈ 1 ಅನುಪಾತ ಎಷ್ಟಿದೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲ. ಓಕೆ, 50 ಬೇಕಾದ ಹಿಂಗ್ ಮಾಡ್ರಿ. 50 ಕಿಲೋಮೀಟರ್ ಪ್ರತಿ ಗಂಟೆ ಎಷ್ಟಕ್ಕೆ ಸಮಾನ? 8 ರೇಷಿಯೋಗೆ ಸಮಾನ. ಏನ್ ಫೈಂಡ್ ಮಾಡ್ಬೇಕು? 1 ಅನುಪಾತ ಅಂದ್ರೆ ಎಷ್ಟು? ಹೊಸ ಸ್ಪೀಡ್ ಕೇಳ್ಯಾರ ಅಂದ್ರೆ 9 ಬರೀರಿ. ಬಟ್ ಎಷ್ಟು ಸ್ಪೀಡ್ ಜಾಸ್ತಿ ಆಗಿದೆ ಅದು ಕ್ವಶನ್ ಇದೆ. 8 ರಿಂದ ಡಿವೈಡ್ ಮಾಡೋಣ. 8 1 8, 8 6 48, 2 ಉಳಿತದೆ. ಪಾಯಿಂಟ್ 8 2 16, ಆಮೇಲೆ 4, 8 5 40, 6.25. ಆಪ್ಷನ್ ನಂಬರ್ this. Okay, I didn't read the question. I thought options are wrong. But question ದಲ್ಲಿ ಹೊಸ ಸ್ಪೀಡ್ ಕೇಳಿಲ್ಲ. ಇಲ್ಲಿಂದ ಇಲ್ಲೇ ಸ್ಪೀಡ್ ಎಷ್ಟು ಜಾಸ್ತಿ ಆಗುತ್ತೆ ಸರ್? 1 ಜಾಸ್ತಿ ಆಗಿದೆ, 1 ತೆಗಿಬೇಕು. ಇದೇ ನಮ್ದು ಓಕೆ, 6.25 ಕಿಲೋಮೀಟರ್ ಪರ್ ಅವರ್ ನಮ್ದು ಆನ್ಸರ್. ಹೊಸ ಸ್ಪೀಡ್ ಎಷ್ಟಿದೆ ಕೇಳ್ಯಾರ? ಇಲ್ಲೇ 9 ಬರೀರಿ, 9 ಬರೀರಿ, 9 ಇಂಟು ಮಾಡ್ರಿ. ಮುಂದಿನ ಕ್ವಶನ್ 37th ಕ್ವಶನ್ ಆಗಿದೆ. ಇದು 38ನೇ ನಂಬರ್ ಪ್ರಶ್ನೆ. ಇದು ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್ ಕ್ವಶನ್ ಮಾಡಿ. ಏನಿದೆ ನೋಡ್ರಿ. ರಾಮ್ ತನ್ನ ಮನೆಯಿಂದ ಕಚೇರಿಗೆ ಗಂಟೆಗೆ 8 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತಾನೆ ಮತ್ತು ಗಂಟೆಗೆ 2 ಕಿಲೋಮೀಟರ್ ವೇಗದಲ್ಲಿ ಬರುತ್ತಾನೆ. ರಿಟರ್ನ್ ಓಕೆ, ಹೋಗಿ ಬರಲು ಅವನಿಗೆ 4 ಗಂಟೆ ಬೇಕು. ಟೋಟಲ್ ಟೈಮಿಂಗ್
ಹೋಗಿ ಮತ್ತು ರಿವರ್ಸ್ ಬರಾಗ ಹೌ ಮಚ್ ಟೈಮ್ ಹಿ ನೀಡ್ಸ್ ಮೈ ಡಿಯರ್ ಫ್ರೆಂಡ್ಸ್ 4 ಅವರ್ಸ್ ಬೇಕು. ಮನೆ ಮತ್ತು ಕಚೇರಿಯ ದೂರ ಎಷ್ಟಿದೆ? ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಹೋಮ್ ಟು ಆಫೀಸ್? ಬಹಳ ಸಲ ಕೇಳ್ತಾರೆ ಈ ಕ್ವಶನ್. ಬಹಳ ಸಲ ಈ ಪ್ರಶ್ನೆ ಎಕ್ಸಾಮ್ದಲ್ಲಿ ದೇ ವಿಲ್ ಬಿ ಆಸ್ಕಿಂಗ್ ಯು ದಿಸ್ ಥಿಂಗ್. ಯಾವ ರೀತಿ ಮಾಡಬೇಕು? ಎಸ್, ನೀವು ಹೇಳ್ರಿ ಹಿಂಗ್ ಮಾಡಬೇಕು. ಇದು ಯಾವಾಗೂ ಈ ರೀತಿ ಕ್ವಶನ್ ನೋಡಿರಿ, ಡೈರೆಕ್ಟ್ಲಿ ಡಿಸ್ಟೆನ್ಸ್ ಗೆ ಒಂದು ಫಾರ್ಮುಲಾ ಐ ವಿಲ್ ಟೆಲ್ ಯು. ಡಿಸ್ಟೆನ್ಸ್ ಫಾರ್ಮುಲಾ, ಎರಡು ಸ್ಪೀಡ್ ಕೊಟ್ಟಾರ ನಮ್ಗೆ. ಸರ್ ಎಲ್ಲೆಲ್ಲಿ ಇದೆ ಸ್ಪೀಡ್? 8, ಇನ್ನೊಂದು ಸ್ಪೀಡ್ ಇದೆ 2 ಇದೆ. ಓಕೆ, ಸಾರಿ, ಡೋಂಟ್ ಡಿಸ್ಟೆನ್ಸ್ ಬೇಡ, ಸರಾಸರಿ ವೇಗ ಫೈಂಡ್ ಮಾಡ್ರಿ. ಸರ್ ಎವರೇಜ್ ಸ್ಪೀಡ್ ಫೈಂಡ್ ಮಾಡ್ರಿ, ಸರಾಸರಿ ವೇಗ ಫೈಂಡ್ ಮಾಡ್ರಿ. ಎವರೇಜ್ ಸ್ಪೀಡ್ ಎಲ್ಲರಿಗೆ ಗೊತ್ತಿದೆ. ಆ ಎವರೇಜ್ ಸ್ಪೀಡ್ ಫಾರ್ಮುಲಾ ಏನಿದೆ? 2xy ಡಿವೈಡೆಡ್ ಬೈ x ಪ್ಲಸ್ y. ಓಕೆ, ಇದು x ಅಂದ್ರೆ ಮೊದಲ ಸ್ಪೀಡ್ 2 ಇಂಟು 8 ಇಂಟು ಎರಡನೇ ಸ್ಪೀಡ್ ಎಷ್ಟು? 2. ಆಮೇಲೆ ಈ ಎರಡು ಸ್ಪೀಡ್ ಏನ್ ಮಾಡಬೇಕು? ಪ್ಲಸ್ 8 ಪ್ಲಸ್ 2 ಎಷ್ಟು? 10. 8 2 16, 16 2 32. 32 ಡಿವೈಡೆಡ್ ಬೈ 10 ಎಷ್ಟಾಗುತ್ತೆ? 32 ಡಿವೈಡೆಡ್ ಬೈ 10 3.2 ಕಿಲೋಮೀಟರ್ ಪರ್ ಅವರ್ ಆಗುತ್ತದೆ. 3.2 ಕಿಲೋಮೀಟರ್ ಪರ್ ಅವರ್. ಇದು ನಮ್ದ ಸರಾಸರಿ ವೇಗ. ಸರಾಸರಿ ವೇಗ ಕೇಳಿಲ್ಲ, ಸರಾಸರಿ ವೇಗ ಕೇಳಿಲ್ಲ. ಏನ್ ಕೇಳಿಲ್ಲ? ಡಿಸ್ಟೆನ್ಸ್ ಕೇಳ. ಡಿಸ್ಟೆನ್ಸ್ ಫಾರ್ಮುಲಾ ಎಲ್ಲರಿಗೆ ಗೊತ್ತಿದೆ. ಸರ್ ಡಿಸ್ಟೆನ್ಸ್ ಅಂದ್ರೆ ಸ್ಪೀಡ್ ಇಂಟು ಟೈಮಿಂಗ್. ಡಿಸ್ಟೆನ್ಸ್ ಅಂದ್ರೆ ಸ್ಪೀಡ್ ಇಂಟು ಟೈಮಿಂಗ್. ಈಗ ಸ್ಪೀಡ್ ಇದೆ ನಿಮ್ ಕಡೆ 3.2, ಟೈಮಿಂಗು ಇದೆ ಪ್ರಶ್ನೆಯಲ್ಲಿ ನೋಡ್ರಿ, 4 ಗಂಟೆಯವೇ, 4 ಗಂಟೆಯ ಸಮಯ. ಸೊ 3.2ಗೆ 4ರಿಂದ ಡಿವೈಡ್ ಮಾಡ್ರಿ. ಎಸ್, ಸೊ ನೋಡ್ರಿ, 4 2 8, 4 3 12, 12.8 ಕಿಲೋಮೀಟರ್. ಈಗ ನಿಮ್ದು ಕ್ವಶನ್ ಸರ್ ಇದು ಆಪ್ಷನ್ ಇಲ್ಲ. ಹಾ, ಯಾಕಂದ್ರೆ ಇದು ಏನ್ರಿ? ಹೋಗಿ ಬರುದು ಟೋಟಲ್ ಡಿಸ್ಟೆನ್ಸ್ 12.8. ಟೋಟಲ್ ಡಿಸ್ಟೆನ್ಸ್ ಬೇಡ, ಒನ್ ಸೈಡ್ ಬೇಕು ನಮ್ಗೆ. ಬರೀ ಈ ಕಡೆಯಿಂದ ಆ ಕಡೆ, ಎ ಪಾಯಿಂಟ್ ರಿಂದ ಬಿ ಪಾಯಿಂಟ್ ಅಷ್ಟ ಡಿಸ್ಟೆನ್ಸ್ ಬೇಕು. ಅಂದ್ರೆ ಈ ಸಂಖ್ಯೆ ಅರ್ಧ ಮಾಡ್ರಿ. ಈ ಅರ್ಧ ಎಷ್ಟಾಗುತ್ತೆ ಸರ್? 6.4 ಕಿಲೋಮೀಟರ್ ಆಗುತ್ತದೆ. 6.4, ಆಪ್ಷನ್ ನಂಬರ್ ಎ. ಇದೇ ನಮ್ದು ಆನ್ಸರ್ ಫಾರ್ ದ ಕ್ವೆಶ್ಚನ್. ಮುಂದಿನ ಕ್ವೆಶ್ಚನ್ ನೋಡೋಣ. ಓಕೆ, ನೀವು ಒನ್ಸ್ ಅಗೇನ್ ಬರೀರಿ, ಪಾಸ್ ಮಾಡ್ರಿ, ಆಮೇಲೆ ನೆಕ್ಸ್ಟ್ ಕ್ವೆಶ್ಚನ್. ಜನಸಂಖ್ಯೆ ಪ್ರಶ್ನೆ ಇದೆ ನೋಡ್ರಿ. ಪಾಪ್ಯುಲೇಷನ್ ಆಫ್ ಟೌನ್ ಇಸ್ 10,000. Male population increased by 5%, female increased by 10%. The population become 10,800. Okay, how much of the present population is female? ಮಹಿಳೆಯ ಜನಸಂಖ್ಯೆ ಎಷ್ಟಿದೆ? ಈ ಪ್ರಶ್ನೆಯಲ್ಲಿ ಕೇಳಬೇಕು. NTPC ಕ್ವಶನ್ ಇದೆ, ಬಟ್ ಎಸ್ ನಿಮ್ದು SSCGD ಎಕ್ಸಾಮ್ನಲ್ಲಿ 100% ಬರೋದ ಚಾನ್ಸಸ್ ಇದೆ. ಎಸ್, ನೋಡ್ರಿ ಏನೇನ್ ಮಾಡ್ಬೇಕು? ಪುರುಷರ ಜನಸಂಖ್ಯೆ 5% ಜಾಸ್ತಿ ಆಗಿದೆ. ಪುರುಷರ ಜನಸಂಖ್ಯೆ 5%. ಒನ್ ಸೈಡ್ ಬರೀರಿ ಪುರುಷ, ಒನ್ ಸೈಡ್ ಬರೀರಿ ಮಹಿಳೆ. ಪುರುಷರ ಜನಸಂಖ್ಯೆ 5% ಜಾಸ್ತಿ. ಮಹಿಳೆಯ ಜನಸಂಖ್ಯೆ ಎಷ್ಟು? 10% ಜಾಸ್ತಿ. ಇಲ್ಲಿ ಬರೀರಿ 10. ಅಲಿಗೇಷನ್ ಟೆಕ್ನಿಕ್ ಮಾಡಿ. ಪುರುಷರ ಜನಸಂಖ್ಯೆ, ಮಹಿಳೆಯ ಜನಸಂಖ್ಯೆ ಮತ್ತು ಒಟ್ಟು ಪುರುಷ ಮತ್ತು ಮಹಿಳೆಯ ಜನಸಂಖ್ಯೆ, ಪುರುಷ ಮತ್ತು ಮಹಿಳೆಯ ಜನಸಂಖ್ಯೆ ಎಷ್ಟು ಶೇಕಡ ಜಾಸ್ತಿ ಆಗಿದೆ? ಸರ್ ಕೊಟ್ಟಿಲ್ಲ. They didn't give what is the total male and female percentage increasing. ಕೊಟ್ಟಿಲ್ಲ, ಅದು ನೀವು ತೆಗಿಬೇಕು. ನೋಡ್ರಿ, 10,000ರಿಂದ ಈ ಜನಸಂಖ್ಯೆ ಎಷ್ಟಾಗಿದೆ? 10,800. 10,000ರಿಂದ 10,800 ಆಗಿದೆ. ಪರ್ಸೆಂಟೇಜ್ ಇನ್ಕ್ರೀಸ್ ಎಷ್ಟಾಗಿದೆ? ಸರ್ ಇಲ್ಲಿಂದ ಇಲ್ಲಿ 800 ಜಾಸ್ತಿ ಆಗಿದೆ. ಡಿವೈಡೆಡ್ ಬೈ ಏನ್ರಿ? ಪರ್ಸೆಂಟೇಜ್ ಹೆಚ್ಚಳ ಫಾರ್ಮುಲಾ. ಹೊಸ ಸಂಖ್ಯೆ ಮೈನಸ್ ಹಳೆ ಸಂಖ್ಯೆ ಡಿವೈಡೆಡ್ ಬೈ ಹಳೆ ಸಂಖ್ಯೆ. ಹಳೆ ಸಂಖ್ಯೆ, ಹಳೆ ಜನಸಂಖ್ಯೆ ಎಷ್ಟಿದೆ? 10,000. 10,000 into Henry. English medium, new minus old, 800 divided by old into 100. Percentage increase formula by heart ಮಾಡ್ರಿ. 1 2 1 2 1 2 1 2. ಆನ್ಸರ್ ಎಷ್ಟು? ಇದು 8%. ಅಂದ್ರೆ ಇದು ಇಲ್ಲಿ 8% ಬರುತ್ತೆ. ಆಮೇಲೆ ಅಲಿಗೇಷನ್ ಟೆಕ್ನಿಕ್ ಯೂಸ್ ಮಾಡ್ರಿ. ಅಲಿಗೇಷನ್ ಟೆಕ್ನಿಕ್ ಎಲ್ಲರಿಗೆ ಗೊತ್ತಿದೆ. 10 minus 8 ಇಲ್ಲಿ ಬರೀರಿ 2. 8 minus 5 ಇಲ್ಲಿ ಬರೀರಿ 3. 2:3. ಮೇಲ್ಸ್ 2, ಫಿಮೇಲ್ಸ್ 3. 2 ಪುರುಷ, 3 ಯಾರು? ಮಹಿಳೆ. 2 ಮತ್ತು 3 ಟೋಟಲ್ 2 ಸೇರಿಸಿ ಎಷ್ಟಾಗುತ್ತೆ? 5. ಇಬ್ಬರು ಸೇರಿಸಿ ಟೋಟಲ್ 5 ಆಗುತ್ತೆ. ಈಗ ನೋಡ್ರಿ, ಜನಸಂಖ್ಯೆ ಎಷ್ಟಿತ್ತು? 10,000. ಟೋಟಲ್ ಜನಸಂಖ್ಯೆ 10,000. 5 ಅಂದ್ರೆ 10,000ಗೆ ಸಮಾನ. 5 ಅಂದ್ರೆ 10,000ಗೆ ಸಮಾನ. ಈಗ ಯಾರು ಬೇಕು ನನ್ಗೆ? ಮಹಿಳೆಯ ಜನಸಂಖ್ಯೆ ಬೇಕು. ಮಹಿಳೆ ಅಂದ್ರೆ ಇಲ್ಲಿ ಈ ಕಡೆ ನೋಡ್ರಿ, ಸೆಕೆಂಡ್ ಲೈನ್ ದಲ್ಲಿ 4 ಅಂದ್ರೆ ಎಷ್ಟು?
5 ಎಷ್ಟಲಿ 5 2 10 ಇಲ್ಲಿ 2 ಮಾಡ್ರಿ 3 2 6 ಆಮೇಲೆ 0 ಕೊಡ್ರಿ 6000 ಇದೇ ನಮ್ದು ಆನ್ಸರ್. ದಿಸ್ ಇಸ್ ದ ಆನ್ಸರ್ ಫಾರ್ ದ ಕ್ವೆಶ್ಚನ್ 6000. ಯಾವಾಗೂ ಪ್ರೆಸೆಂಟ್ ಪಾಪ್ಯುಲೇಷನ್ ದಲ್ಲಿ ಸಪೋಸ್ ನಿಮಗೂ ಈಗಿನ ಮಹಿಳೆಯ ಸಂಖ್ಯೆ ಕನ್ಫ್ಯೂಷನ್ ಆಗಿದೆ ಅಂದ್ರೆ ಕಂಪಲ್ಸರಿ ಏನು ಇಲ್ಲ, ಈಗಿನ ಅಂದ್ರೆ ಯಾವಾಗೂ 10,000 ಸ್ಟಾರ್ಟಿಂಗ್ ತಗೋಬೇಕು. ಯಾಕಂದ್ರೆ ದೇ ಹ್ಯಾವ್ ಗಿವನ್ ಇಫ್ ಅಂದ್ರೆ ಆಮೇಲಿಂದ ಫ್ಯೂಚರ್ ಕೇಸ್ ಅದು. ಸೊ ದಿಸ್ ಯು ಹ್ಯಾವ್ ಟು ಯೂಸ್. ಸೊ ವಿಲ್ ವೈಂಡ್ ಇಟ್ ಅಪ್. ಯಾಕಂದ್ರೆ ಅಗೇನ್ okay, after this one more class is there. So this will be the today's last class, last question of this today's series. Let's see this question. ಇದು ಏನಿದೆ alternate days question ಇದೆ ನೋಡಿ. A and B can do the work in 30 and 10 days. Let's write 30 and 10 days. Let's write it 30 and 10 days. LCM ಎಷ್ಟಾಗಿದೆ? 30 1s are 10 3s. So ನೋಡ್ರಿ, if they work on alternate days starting with A, how many days will the work be completed? Alternate days. ಒಂದಿನ ಇವರು ಕೆಲಸ ಮಾಡ್ತಾರೆ, ಎರಡನೇ ದಿನ ಇವರು. 1 ಮತ್ತು 3 ಎಷ್ಟಾಗಿದೆ? 4. ಏನ್ ಮಾಡಬೇಕು ಈ ಪ್ರಶ್ನೆಯಲ್ಲಿ? ದೇರ್ ಆರ್ 2-3 ಟೆಕ್ನಿಕ್ಸ್. ಯು ಆರ್ ಫಾಲೋಯಿಂಗ್ ವಿಚ್ ಎವರ್ ಟೆಕ್ನಿಕ್ ಯೂಸ್ ಮಾಡ್ರಿ. ನೋಡ್ರಿ, 30 ಸಂಖ್ಯೆಗೆ 4ರಿಂದ ಡಿವೈಡ್ ಮಾಡ್ರಿ. 30 ಸಂಖ್ಯೆಗೆ 4ರಿಂದ ಡಿವೈಡ್ ಮಾಡ್ರಿ. 4 7 4 7s are 28. ಎಷ್ಟು ಉಳಿದಿದೆ ಈಗ? 2. ಈ 2ಗೆ ಇಲ್ಲೇ ಬರೀರಿ, 2ಗೆ ಇಲ್ಲಿ ಬರೀರಿ. ಈ 2 ಕೆಲಸ ಮಾಡಕ್ಕೆ ಈಗ ಇಷ್ಟ ಒಂದು ನೋಡ್ರಿ, ಅಲ್ಟರ್ನೇಟ್ ದ ಸರಿಯಾದ ಟೆಕ್ನಿಕ್ ನೋಡ್ರಿ. 7 ಬರೀರಿ, ರಿಮೈನಿಂಗ್ ವರ್ಕ್ ಇಲ್ಲಿ. ಈಗ ಈ ಉಳಿದ ವರ್ಕ್ ಮಾಡಾಗ ಯಾರು ಬರ್ತಾರೆ? ಫಸ್ಟ್ 1 ಇವರು ಬರ್ತಾರೆ, ಎ ಬರ್ತಾರೆ. ಸೊ ಏಸ್ ನಂಬರ್ ಇಲ್ಲಿ ಹಾಕ್ರಿ. ನಾವು ಕೇರ್ಫುಲಿ ಲಿಸನ್, ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರೆ ನೋಡಿ. ಮೊದಲ ಸಂಖ್ಯೆ ನೋಡ್ರಿ, ಎರಡು ದಿನದಲ್ಲಿ ಪ್ಯಾಟರ್ನ್ ರಿಪೀಟ್ ಆಗಿದೆ. ಪ್ರತಿ 2 ದಿನದಲ್ಲಿ ಪ್ಯಾಟರ್ನ್ ರಿಪೀಟ್ ಅಂದ್ರೆ ಎ ಬಿ ಆಮೇಲೆ ನೆಕ್ಸ್ಟ್ ಎ ಬಿ 2 ದಿನದಲ್ಲಿ ಪ್ಯಾಟರ್ನ್ ರಿಪೀಟ್ ಆಗಿದೆ. ಮೊದಲ ಸಂಖ್ಯೆ ಅಷ್ಟು ಇಂಟು 2 ಮಾಡ್ರಿ. 7 2s ಎಷ್ಟಾಗಿದೆ? 14 ಡೇಸ್. ಈಗ ಇಲ್ಲೇ 1 2s 2 ಮಾಡಬೇಡ. ಅಜಯ್ ದಿನಕ್ಕೆ ಬರೀ ಒಂದು ಕೆಲಸ ಅಷ್ಟೇ ಮಾಡ್ತಾರೆ. ಸೊ 1 1s 1 ಎಷ್ಟು ಉಳಿದಿದೆ? ಇಲ್ಲಿ 1 ಇಡ್ರಿ. 1 1s ಇಲ್ಲೇ ಡೈರೆಕ್ಟ್ 1 2s 2 ಯಾವಾಗೂ ಮಾಡಾಗ ಹೋಗಬೇಡ. ಡೋಂಟ್ ಡೂ ಲೈಕ್ ದಿಸ್. ಓನ್ಲಿ ಹಿ ವಿಲ್ ಡೂ ಒನ್ ವರ್ಕ್. 1 1s only one work is done. So one work is remaining. ಈ ರಿಮೈನಿಂಗ್ ವರ್ಕ್ ಮಾಡಾಗ ಯಾರು ಬರ್ತಾರೆ? ನೆಕ್ಸ್ಟ್ ಪರ್ಸನ್ 3 ಬರ್ತಾರೆ. ಮೇಲಿನ ಸಂಖ್ಯೆ ಕಡಿಮೆ ಆಗಿದೆ, ಸ್ಟಾಪ್, ಅದ ಮುಂದೆ ಹೋಗಬೇಡ. ಸೊ ಇಲ್ಲಿ ಏನು ಇಂಟು ಮಾಡಬೇಡ. ಇದು 14 ದಿನ, ಇಲ್ಲಿ 1 ದಿನ ಮತ್ತು ಇಲ್ಲಿ 1/3. 14 + 1 15 15 1/3. ನಮ್ದು ಆನ್ಸರ್ ಆಪ್ಷನ್ ನಂಬರ್ 15 1/3. ಟೋಟಲ್ ಪ್ಲಸ್ ಮಾಡ್ರಿ, ಇಲ್ಲ 15 1/3 days. ಇದೇ ನಮ್ದು ಆನ್ಸರ್ ಆಪ್ಷನ್ ನಂಬರ್ ಸಿ. Okay, I hope you are understanding my previous last year videos ಅಲ್ಲಿ ನೋಡ್ರಿ, alternate days questions, many questions I have done. Okay, ಆ ಟೆಕ್ನಿಕ್ ಅಲ್ಲೇ ಬೇಕಾದ್ರೆ ಯೂಸ್ ಮಾಡ್ರಿ. ಇನ್ನೊಂದು ಟೆಕ್ನಿಕ್ ಇದೆ, ನೀವು ಯಾವುದೇ ಟೆಕ್ನಿಕ್ ಯೂಸ್ ಮಾಡತ್ರಿ ಆ ಟೆಕ್ನಿಕ್ ಮಾಡ್ರಿ. ಇಫ್ ಯು ಆರ್ ಡೂಯಿಂಗ್ ದಿಸ್ ಟೆಕ್ನಿಕ್, go with this, practice ಮಾಡಿ. With this, we'll stop our today's class. Okay, next again I'll come with next questions in the next class. Thank you. Keep on studying. Bye bye.